TV9 ಎಜುಕೇಶನ್ ಎಕ್ಸ್ಪೋದ 2ನೇ ದಿನ ಇವತ್ತು. ಸೊ ವಿಶೇಷವಾಗಿ ಸಾಕಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಪೋಷಕರು ಬರ್ತಾ ಇದ್ದಾರೆ. ಸೊ ಎಲ್ಲ ಮಾಹಿತಿಯನ್ನು ಪಡೆಯೋದ್ರ ಜೊತೆಗೆ ನಮ್ಮ ಕಲಾವಿದರು ಕೂಡ ಇದ್ದಾರೆ. ಸೊ ನಟಿ ಬೃಂದಾ ಆಚಾರ್ಯ ಕೂಡ ನಮ್ಮ TV9 ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ರು, ವಿಸಿಟ್ ಮಾಡಿದ್ರು. ಅವ್ರಿಗೆ ಹೇಗೆ ಅನಿಸ್ತು ಅನ್ನೋದನ್ನ ಕೇಳೋಣ. ಬೃಂದಾ TV9 ಎಕ್ಸ್ಪೋ, ಸೊ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅನುಕೂಲವಾಗುವಂಥ ಮಾಹಿತಿ. ಸೊ ನೀವು ಕೂಡ ಎಲ್ಲ ವಿಸಿಟ್ ಮಾಡಿದ್ರಿ, ಹೇಗಿತ್ತು, ಹೇಗಿದೆ ಅಂತ? ಎಲ್ರಿಗೂ ನಮಸ್ಕಾರ. ಐ ಗೆಸ್ ತುಂಬಾ ಚೆನ್ನಾಗಿತ್ತು. ಇಟ್ಸ್ ಅ ಗ್ರೇಟ್ ಅಪಾರ್ಚುನಿಟಿ ಎಲ್ಲ ಸ್ಟೂಡೆಂಟ್ಸಿಗೆ, ಬಿಕಾಸ್ ಅಂಡರ್ ಒನ್ ರೂಫ್ ಅವರಿಗೆ ಯಾವ್ಯಾವ ಕಾಲೇಜಸ್ ಇದೆ, ಏನು ಅಪಾರ್ಚುನಿಟೀಸ್ ಇದೆ, ಏನೇನು ಕೋರ್ಸಸ್ ಇದೆ ಎಲ್ಲನೂ ಒಂದು ರೂಫ್ ಅಂಡರಲ್ಲಿ ಅವ್ರು ತಿಳ್ಕೊಬೋದು. ಆ್ಯಂಡ್ ಇಟ್ ಇಸ್ CET ಟೈಮ್ ಕೂಡ. ಆ್ಯಂಡ್ ಒಳ್ಳೆ ಟೈಮಲ್ಲಿ ನೀವು ಇದನ್ನು ಅರೇಂಜ್ ಮಾಡಿದ್ದೀರಾ. ಸ್ಟೂಡೆಂಟ್ಸಿಗೆಲ್ಲ ಐ ಗೆಸ್ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಆಲ್ರೆಡಿ ನಾನು ತುಂಬ ಜನ ಸ್ಟೂಡೆಂಟ್ಸನ್ನು ನೋಡ್ತಾ ಇದ್ದೀನಿ, ತುಂಬಾ ಕೀನಾಗಿ ಎಲ್ಲ ಕಾಲೇಜಸಲ್ಲಿ ಸ್ಟಾಲ್ಸಲ್ಲಿ ಕೂತು ಮಾತಾಡ್ತಾ ಇದ್ದಾರೆ ಏನು ಕೋರ್ಸು ಏನು ಅಂತಲ್ಲ. ಸೊ ಐ ಗೆಸ್ ಇಟ್ಸ್ ಅ ಗ್ರೇಟ್ ಅಪಾರ್ಚುನಿಟಿ ಫಾರ್ ದೆಮ್. ನೀವು ಕೂಡ ಅಂದ್ರೆ ಇಂಜಿನಿಯರಿಂಗ್ ಓದುವಂತ ಟೈಮಲ್ಲಿ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹೆಂಗೆಲ್ಲ ಇತ್ತು ಎಜುಕೇಶನ್ ಸಿಸ್ಟಮ್, ಮತ್ತೆ ಈಗೆಲ್ಲ ಹೆಂಗೆ ಚಾಲೆಂಜಸ್ ಇದೆ ಸ್ಟೂಡೆಂಟ್ಸ್ಗೆ ಆಯ್ಕೆ ಮಾಡುವಂತ ವಿಚಾರದಲ್ಲಿ? ಸೊ ಹೇಗಿದೆಲ್ಲ ಹೆಲ್ಪ್ಫುಲ್ ಆಗ್ಬೋದು ಅನ್ನುವಂಥದ್ದು. ಐ ಗೆಸ್ ನಾನು ಇಂಜಿನಿಯರಿಂಗ್ ಮಾಡುವಾಗ ನೀವು ಸ್ಟಾಲ್ಸ್ ಮಾಡ್ತಿರ್ಲಿಲ್ವಾ ಅಂತ ಇಲ್ಲ, ನನ್ಗೆ ಗೊತ್ತಾಗಿಲ್ಲ ಅಷ್ಟೇನೆ. ಐ ಗೆಸ್ 8 years ಇಂದ ಮಾಡ್ತಿದ್ದೀರಲ್ವಾ ಸ್ಟಾಲ್ಸ್ ಎಲ್ಲ. ಬಟ್ ನಾನು ಈ ಥರ ಸ್ಟಾಲ್ಸಿಗೆ ಬಂದು ನೋಡಿಲ್ಲ. ಬಟ್ ಥ್ಯಾಂಕ್ಫುಲಿ ಐ ಹ್ಯಾಡ್ ಮೈ ಸಿಸ್ಟರ್ ಆ್ಯಂಡ್ ನನ್ನ ಅಪ್ಪಾಜಿ ಎಲ್ಲ ಹೆಲ್ಪ್ ಮಾಡಿದ್ರು ನನಗೆ. ಸೊ ಐ ಗಾಟ್ ಇನ್ ಟು ಅ ಗುಡ್ ಕಾಲೇಜ್. ಆಗ ಕೂಡ ಎಜುಕೇಷನ್ ಸಿಸ್ಟಮ್ ತುಂಬಾ ಚೆನ್ನಾಗಿತ್ತು, ಈಗ ಕೂಡ ಎಜುಕೇಷನ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬ ಜನ ಈ ಥರ ನಿಮ್ಮಂಥವ್ರು ಲೈಕ್ TV9 ಅಂತವರು ತುಂಬ ಸ್ಟೂಡೆಂಟ್ಸಿಗೆಲ್ಲ ಹೆಲ್ಪ್ ಮಾಡೋಕ್ಕೆ ಸೋಷಿಯಲಿ ಮುಂದೆ ಬರ್ತಾ ಇದ್ದಾರೆ. ಆ್ಯಂಡ್ ಐ ಗೆಸ್ ಇಟ್ಸ್ ಅ ಗ್ರೇಟ್ ಥಿಂಗ್. ಸ್ಪೆಷಲಿ ಏನಂತಂದ್ರೆ ಇದೆಲ್ಲ ಒಂದ್ ಕಡೆ ಆದ್ರೆ ನಿಮ್ಮ ಸಿನಿಮಾದ ಬಗ್ಗೆ ಮಾತಾಡುವಂಥದ್ದು. ಸದ್ಯಕ್ಕೆ ಬೃಂದಾ, ಕೌಸಲ್ಯ ಸುಪ್ರಜಾ, ರಾಮ ಆದ ನಂತರ ಯಾವ್ದ್ರಲ್ಲಿ ಬಿಜಿ ಆಗಿದ್ದಾರೆ, ಹೇಗೆ ಏನು ಅನ್ನುವಂಥದ್ದು? ಈಗ ಸದ್ಯಕ್ಕೆ ನಿರೂಪ್ ಭಂಡಾರಿ ಅವ್ರ ಜೊತೆಗೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಆಲ್ಮೋಸ್ಟ್ ಶೂಟಿಂಗ್ ಮುಗ್ದಿದೆ. ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದೀವಿ. ಆ್ಯಂಡ್ X and Y ಅಂತ ರಾಮರೇ ಡೈರೆಕ್ಟರ್ ಸತ್ಯ ಸರ್ ಜೊತೆಗೆ ಅದೊಂದು ಮೂವಿ ನಡೀತಾ ಇದೆ. ಇನ್ನೊಂದು ದೀಕ್ಷಿತ್ ಶೆಟ್ಟಿ ಅವ್ರ ಜೊತೆಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ನಡೀತಾ ಇದೆ. ಸೊ ಎಸ್, ಸದ್ಯದಲ್ಲೇ ಎಲ್ಲದನ್ನು ಟೀಸರ್, ಪೋಸ್ಟರ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಜೊತೆಗೆ ನಿಮ್ಮ ಅದೇ ಸಿನಿಮಾ ನೋಡಿದಂಥವ್ರು ಬೃಂದಾಗಿನೂ ಒಂದೊಳ್ಳೆಷ್ಟು ಪಾತ್ರಗಳು ಸಿಗಬೇಕು, ಚಾಲೆಂಜಿಂಗ್ ಪಾತ್ರಗಳು ಸಿಗಬೇಕು ಅನ್ನೋಂಥ ವಿಚಾರಗಳನ್ನ ಹಂಚ್ಕೊಳ್ತಾ ಇರ್ತಾರೆ. ನೀವು ಕೂಡ ಅದೇ ದಾರಿಲಿ ಇದ್ದೀರಿ. ಬಟ್ ಆಯ್ಕೆ ಮಾಡುವಂಥ ವಿಚಾರ ಹೇಗೆ ಬದಲಾಗ್ತಿದೆ ಅನ್ನೋಂಥದ್ದು? ಆಯ್ಕೆ ಮಾಡೋದ್ರಲ್ಲಿ ಐ ಗೆಸ್ ಮುಂಚೆನೂ ಅದೇ ಪ್ರಾಸೆಸ್ ಇತ್ತು, ಈಗನೂ ಅದೇ ಪ್ರಾಸೆಸ್. ನನ್ನ ಪಾತ್ರ ಚೆನ್ನಾಗಿರ್ಬೇಕು, ಟೀಮ್ ಚೆನ್ನಾಗಿರ್ಬೇಕು, ಹೋಲ್ ಕತೆ ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿ ಅನಿಸಿತು ಅಂತಂದರೆ ನಾನು ಮಾಡ್ತೀನಿ. ಜಸ್ಟ್ ಬಿಕಾಸ್ ಓಕೆ ಮಾಡಬೇಕು ಅಂತ ಯಾವುದು ಪ್ರಾಜೆಕ್ಟ್ಸ್ ಒಪ್ಕೊಳಕ್ಕೆ ಹೋಗಲ್ಲ. ಖಾಲಿ ಕೂತ್ರೂ ಪರವಾಗಿಲ್ಲ, ಬಟ್ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕು. ಫೈನಲಿ ನಮ್ಮ ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ರಿ. ಸೊ ಇಡೀ ಒಂದು ಎನ್ವಿರಾನ್ಮೆಂಟ್ ನೋಡಿದ್ರಿ. ಸೊ ಹೇಗೆ ಅನ್ನಿಸ್ತು, ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅನ್ನೋದು? ತುಂಬಾ ಚೆನ್ನಾಗಿತ್ತು. ತುಂಬಾ ಒಳ್ಳೆ ಅಪಾರ್ಚುನಿಟಿ. ನಾನು ಹೇಳ್ದಂಗೆ ಎಲ್ಲ ಸ್ಟೂಡೆಂಟ್ಸಿಗೆ ಯಾರ್ಯಾರೆಲ್ಲ 12th ಪಾಸ್ ಮಾಡಿದ್ದಾರೆ, CET ಡಿಗ್ರಿಗೆ ಏನು ಹೋಗಬೇಕು ಅಂತ ಇದ್ದಾರೆ, ಅಥವಾ ಮಾಸ್ಟರ್ ಡಿಗ್ರಿ ಏನು ಪರ್ಸ್ಯೂ ಮಾಡಬೇಕು ಅಂತಿದ್ದಾರೆ, ಅವರೆಲ್ಲ ಐ ಗೆಸ್ ಬಂದು ಭಾಗಿಯಾಗಿ ಎಲ್ಲ ಸ್ಟಾಲ್ಸಲ್ಲಿ 80+ ಕಾಲೇಜಸ್ ಬಂದಿದೆ ಅಂತ ಕೇಳ್ಪಟ್ಟೆ. ಸೊ ಎಲ್ಲ ಮಾತಾಡಿ ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ತಗೊಳ್ಳಿ. ನೀಟಾಗಿ ರಿಸರ್ಚ್ ಮಾಡಿ ನೀವು ನಿಮ್ಮ ಮುಂದಿನ ಹೆಜ್ಜೆ ಇಡ್ಬೋದು. ಸೊ ಇಟ್ಸ್ ಅ ಗ್ರೇಟ್ ಅಪಾರ್ಚುನಿಟಿ. ಪ್ಲೀಸ್ ಕಮ್ ಅಂಡ್ ವಿಸಿಟ್. ಥ್ಯಾಂಕ್ ಯು ಬೃಂದಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನಟಿ ಬೃಂದಾ ಆಚಾರ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಟೆಕ್ ಇನ್ TV9 ಬೆಂಗಳೂರು.